ಸಮಸ್ತ ನಾಡಿನ ಜನತೆಗೆ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಪ್ರತಿ ವರ್ಷ ಡಿಫ್ರೆಂಟ್ ಅಲಂಕಾರ ಮಾಡ್ತೀವಿ. ಅನ್ನದಾನ ಅನ್ನೋದು ಇರುತ್ತೆ. ಪ್ರತಿ ವರ್ಷ 2 ಅಥವಾ 3 ಮಕ್ಕಳಿಗೆ ನಮ್ಗೆ ಎಷ್ಟೇ ಕಷ್ಟ ಇರಲಿ ಅವನು ಆ ಫೀಸೆಲ್ಲ ಕಟ್ತಾನೆ. ಮತ್ತು ಹಾಸ್ಪಿಟಲ್ಸ್ ಯಾರದೇ ಸಪೋಸ್ ನೀಡ್ ಆಫ್ ಬ್ಲಡ್ ಅಥವಾ ಎಮರ್ಜೆನ್ಸಿ ಎಂಥ ಸಂದರ್ಭದಲ್ಲಾದರೂ ಅವನು ಅಟೆಂಡ್ ಮಾಡೇ ಮಾಡ್ತಾನೆ. ಎವ್ರಿ ವರ್ಷ ಮಾಡ್ದಂಗೆ ಸೇಮ್ ಜನ್ಮಾಷ್ಟಮಿ ಏನು ಮಾಡ್ತೀವೋ ಅದೇ ಮಾಡ್ತೀವಿ. ಪ್ರತಿ ವರ್ಷ ಮಾಡಲೇಬೇಕಲ್ವ ನಾವು, ಮಾಡಲೇಬೇಕಾಗಿದೆ. ಪ್ರತಿ ವರ್ಷ ಹನುಮಾನ್ ಪಲ್ಲಕ್ಕಿನೇ, ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ರೆಡಿ ಮಾಡ್ತೀವಿ. ಈ ವರ್ಷನೂ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಆದರೆ ಈ ವರ್ಷ ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿ ಆದರೂ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಸಮಸ್ತ ನಾಡಿನ ಜನತೆಗೆ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮಗ ಆಲ್ರೆಡಿ ಹೇಳಿದ್ದಾರೆ. ಸಮಸ್ತ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ತಮಗೂ ಸಹ ಒಳ್ಳೆಯದಾಗಲಿ, ಆಯಿತಾ? ಒಳ್ಳೆ ಮಳೆ ಬೆಳೆ ಆಗಲಿ, ಜನರಿಗೆ ಸದ್ಬುದ್ಧಿ ಕೊಡಲಿ. ರಾಜಕೀಯದವರು ಸನ್ನಡತೆಯಿಂದ ನಡ್ಕೊಂಡು ಪ್ರಜೆಗಳ ಬಗ್ಗೆ ಯೋಚನೆ ಮಾಡಲಿ ಅಂತ ನಾನು ಜನ್ಮಾಷ್ಟಮಿ ದಿನ ಕೇಳ್ಕೊತೀನಿ ಅಷ್ಟೇ. ಓಕೆನಾ? ಥ್ಯಾಂಕ್ ಯು. ನಮ್ಮಲ್ಲಿ ಪ್ರತಿ ವರ್ಷ ಡಿಫ್ರೆಂಟ್ ಅಲಂಕಾರ ಮಾಡ್ತೀವಿ. ಅನ್ನದಾನ ಅನ್ನೋದು ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಭಗವಂತ ಇದೇ ಶಕ್ತಿನ ನನ್ನ ಮಗನಿಗೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. 10 ಜನಕ್ಕೆ ಅನ್ನ ಕೊಡೋದು. ಮತ್ತು ಅವನದು ಇನ್ನೊಂದು ಕಾನ್ಸೆಪ್ಟ್ ಏನಿದೆ ಅಂದರೆ, ಯಾರಾದರೂ ಮಕ್ಕಳಿರಲಿ ಓದೋರಿಗೆ ಪ್ರತಿ ವರ್ಷ 2 ಅಥವಾ 3 ಮಕ್ಕಳಿಗೆ ನಮ್ಗೆ ಎಷ್ಟೇ ಕಷ್ಟ ಇರಲಿ ಅವನು ಆ ಫೀಸೆಲ್ಲ ಕಟ್ತಾನೆ. ಮತ್ತು ಹಾಸ್ಪಿಟಲ್ಸ್ ಯಾರದೇ ಸಪೋಸ್ ನೀಡ್ ಆಫ್ ಬ್ಲಡ್ ಅಥವಾ ಎಮರ್ಜೆನ್ಸಿ ಎಂಥ ಸಂದರ್ಭದಲ್ಲಾದರೂ ಅವನು ಅಟೆಂಡ್ ಮಾಡೇ ಮಾಡ್ತಾನೆ. ಅವನ ಕೈಲಾದಷ್ಟು ಕಟ್ತಾನೆ. ಪ್ರತಿ ವರ್ಷ ಅಟ್ಲೀಸ್ಟ್ 2-3 ಮಕ್ಕಳಿಗೆ ಅವನು ಓದಿಸ್ತಾನೆ ಇದ್ದಾನೆ. ಇನ್ನೂ ಸ್ವಲ್ಪ ಅವನಿಗೆ ಭಗವಂತ ಶಕ್ತಿ ಜಾಸ್ತಿ ಕೊಟ್ಟು ಆದಷ್ಟು ಮಕ್ಕಳಿಗೆ ಅವನ ಎಜುಕೇಷನ್ಗೆ ನಿಲ್ಲೋಂಗಾಗಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ ಸರ್. ಸಿನಿಮಾ ನಮ್ಮ ಕನ್ನಡ ಪ್ರೇಕ್ಷಕರು ಬರಲಿಲ್ಲ ಸರ್ ಸಿನಿಮಾ ನೋಡೋದಕ್ಕೆ. ಕನ್ನಡ ಪ್ರೇಕ್ಷಕರು ಸಿನಿಮಾ ನೋಡೋದಕ್ಕೆ ಬರೋಲ್ಲ. ಬೇರೆ ಸಿನಿಮಾ ಆದರೆ ಬರ್ತಾರೆ, ಅದರ್ ಲ್ಯಾಂಗ್ವೇಜಸ್ ಬರ್ತಾರೆ, ಬಟ್ ಕನ್ನಡ ಸಿನಿಮಾಗೆ ಬರ್ತಾಯಿಲ್ಲ. ಕನ್ನಡ ಪ್ರೇಕ್ಷಕರಿಗೆ ಅದು ಗೊತ್ತಾಗಬೇಕು. ಒಂದು ನಿರ್ಮಾಪಕನ ಕಷ್ಟ ಏನು ಅಂತ ಕನ್ನಡ ಪ್ರೇಕ್ಷಕರಿಗೆ ಗೊತ್ತಾಗಬೇಕು. ನಿರ್ಮಾಪಕನಿಗೆ ಇಲ್ಲಿ ಕನ್ನಡದಲ್ಲಿ ಬೆಲೆ ಇಲ್ಲ. ಸೊ ನಾವು ಇನ್ನು ಬೇರೆ ಇಂಡಸ್ಟ್ರಿಗಳನ್ನ ಹುಡುಕ್ತೀವಿ. ಇನ್ಯಾವತ್ತು ಕನ್ನಡದಲ್ಲಿ ಸಿನಿಮಾ ಒಂದು ಕನ್ನಡಿಗನಾಗಿ ಸುಮ್ಮನೆ ಹೇಳ್ಕೊಳೋದಕ್ಕೆ ನಮಗೂ ಬೇಜಾರು. ನಾವೇನೋ ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಉತ್ಸಾಹದಿಂದ ಮಾಡಿದ್ವಿ. ಅದು ನಮಗೆ ನಿರಾಸದಾಯಕ. ಇಲ್ಲ, ಪ್ರಚಾರದ ಕೊಡ್ತಾ ಇಲ್ಲ ಸರ್. ನಮಗೆ ಜನ ಬಂದಿಲ್ಲ ಸರ್, ಥಿಯೇಟ್ರಿಗೆ ಬಂದಿಲ್ಲ. ಕಂಟೆಂಟ್ ಚೆನ್ನಾಗಿದ್ರು ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ. ನಮ್ಮ ಕನ್ನಡಿಗರಿಗೆ ಒಂದು ಕಿಚ್ಚಿರಬೇಕು. ಏನು ಒಂದು ಕನ್ನಡ ಸಿನಿಮಾ ಮಾಡಿದಾರಪ್ಪ ಒಂದು ನಿರ್ಮಾಪಕ, ಕನ್ನಡಿಗನಿಗೋಸ್ಕರ ಬರೋಣ ಅನ್ನೋದು ಒಂದು ಕಿಚ್ಚಿರಬೇಕು. ಅದೇ ಬೇರೆ ಪರಭಾಷೆ ಚಿತ್ರಗಳು ನೋಡಿ ಬರ್ತಾರೆ, ಬಟ್ ನಮ್ಮ ಕನ್ನಡಿಗರು ಬರ್ತಾಯಿಲ್ಲ. ಏನು ಮಾಡೋದಕ್ಕಾಗಲ್ಲ. ನಮಗೊಂದು ಎಕ್ಸ್ಪೀರಿಯೆನ್ಸ್. ಸೊ ಫ್ರಮ್ OTT ಬಂದಿದೆ ಸರ್. OTT ಅಂಗಮಾಲ್ ಬಂದಿದೆ, ಅಮೆಝಾನ್ ಪ್ರೈಮ್ ವಿಡಿಯೋಗೆ ಬರ್ತಾಯಿದೆ, LG ಏರ್ಟೆಲ್ ತುಂಬ ಬಂದಿದೆ, ಮ್ಯಾಕ್ಸ್ ಪ್ಲೇಯರ್ಗೆ ಬಂದಿದೆ, ತುಂಬ ಬಂದಿದೆ. ಇನ್ನು ಸ್ಯಾಟಲೈಟ್ ಒಂದು ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಕನ್ನಡ ಯಾವುದು ಬಿಸ್ನೆಸ್ ಆಗ್ತಿಲ್ಲ, ಯಾವ ಸಿನಿಮಾದು ಬಿಸ್ನೆಸ್ ಆಗುತ್ತೆ. ನಮ್ಮದೊಂದೇ ಅಂತಲ್ಲ, 120-130 ಸಿನಿಮಾ ಬಂದಿದೆ. ಎಲ್ಲ ಕನ್ನಡ ಚಿತ್ರಮಂದಿರಕ್ಕೆ ಜನ ಬರ್ತಿಲ್ಲ. ಮೇಜರ್ ಸಮಸ್ಯೆ ಇದೆ. ಸಿನಿಮಾ ನಿರ್ಮಾಣ ಮಾಡೋದು ಒಂದು ದೊಡ್ಡ ಸಮಸ್ಯೆ, ಜನನ ಕರೆತರೋದು ಒಂದು ದೊಡ್ಡ ಸಮಸ್ಯೆ. ಜನ ಬರ್ತಿಲ್ಲ. ಜನ ಬರಬೇಕು. ಕನ್ನಡ ಚಿತ್ರಮಂದಿರ ಅಂದರೆ, ಕನ್ನಡ ಚಿತ್ರಗಳಂದರೆ ಏನೋ ಒಂದು ಸ್ಟ್ಯಾಂಪ್ ಹೊಡೆದ್ಬಿಟ್ಟಿದ್ದಾರೆ. ಇದೇನೋ ಬಿಡಪ್ಪ ಅನ್ನೋದು. ಅದು ಹಂಗೆ ಆಗಬಾರ್ದು. ಮುಂದೆ ಹೋಗ್ತಾ ಕನ್ನಡ ಚಿತ್ರಗಳು ಮಾಡೋದಿಲ್ಲ ಯಾರು. ನಾವು ನೆಕ್ಸ್ಟ್ ತೆಲುಗು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀವಿ. ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀನಿ ಮೀಡಿಯಮ್ಗೆ. ಇಲ್ಲಿ ಗೆಲ್ಲಿಲ್ಲ, ಅಲ್ಲಿ ಗೆಲ್ತೀವಿ. ಯಾಕಂದರೆ ನಮ್ಮವ್ರು ಯಾವತ್ತೂ ನಮಗೆ ಸಪೋರ್ಟ್ ಆಗೋಲ್ಲ, ಪರವರು ಸಪೋರ್ಟ್ ಮಾಡ್ತಾರೆ. ಆ ವಿಶ್ವಾಸ ನಮಗಿದೆ.
ದೂರದ ಬೆಟ್ಟ ನುಣ್ಣಿಗೆ ಅಂತಾರೆ, ಬಟ್ ದೂರದ ಬೆಟ್ಟನೇ ನಮ್ಗೆ ಸಪೋರ್ಟ್ ಆಗಬೇಕು. ಆ ಥರದಲ್ಲಿರೋರು ಯಾರೂ ಆಗಲ್ಲ ಬಟ್ ಪ್ಯಾನ್ ಇಂಡಿಯಾ ಬಂದರೆ ಎಲ್ಲನೂ ಕವರ್ ಆಗುತ್ತೆ ಸರ್. ಅಂತೀವಿ ಅಷ್ಟೇ ಸರ್. ಪ್ಯಾನ್ ಇಂಡಿಯಾ ಒಂದು ನಿರ್ಮಾಪಕನಿಗೆ ಗೊತ್ತಿದೆ ಆ ಕಷ್ಟ ಏನು ಅಂತ. ಆ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತರಬೇಕಂದ್ರೆ ಆ ನಿರ್ಮಾಪಕನ ಪಡೋ ಕಷ್ಟ ಅಷ್ಟಿಷ್ಟಲ್ಲ. ಸೊ ಆ ಕಷ್ಟ ನಿರ್ಮಾಪಕನಿಗೆ ಗೊತ್ತು.